ಸ್ವಾತಿ, ನನ್ನ ಅನುಮಾನ ನಿಜ ಅಂತ ನನಗೆ ಯಾಕೂ ಗ್ಯಾರಂಟಿ ಆಗ್ತಾ ಇದೆ. ಇಲ್ಲ ಮೇಡಮ್, ಸುಳ್ಳಾಗಿದ್ದರೆ ನೀನು ಈ ಥರ ನಡ್ಕೊಳ್ತಾನೆ ಇರಲಿಲ್ಲ. ಯಾರೋ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನಾವು ಅದನ್ನು ಸಾರಾಸಟ್ಟಾಗಿ ತಿರಸ್ಕಾರ ಮಾಡ್ತೀವಿ ಹೊರತು ಪ್ರತಿಕ್ರಿಯೆನೇ ಕೊಡದೆ ಅಥವಾ ಗೋಡೆ ಮೇಲೆ ದೀಪ ಇಡೋ ಥರ ಆಡಲ್ಲ. ಅಕ್ಕ, ನಾವೇನು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಸುಮ್ಮನಿರೋದಿತಿ. ಸ್ವಾತಿ ಕೆಟ್ಟ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು. ನೋಡ್ ಸ್ವಾತಿ, ಇದರಿಂದ ನಿನಗೇನು ಲಾಭ ಅಂತ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ನೀನೇ ನಿರ್ಧಾರ ತಗೊಂಡಿಲ್ಲ ಅನ್ನೋದು ಸತ್ಯನೇ. ದಯವಿಟ್ಟು ನನ್ನ ಬಿಟ್ಬಿಡಿ. ಆಯಿತು, ಬಿಟ್ಬಿಡ್ತೀನಿ. ಆದರೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗು. ಕಾನೂನಿರೋದು ಅನ್ಯಾಯ ಆದಾಗ ನ್ಯಾಯ ಕೊಡಿಸೋ ಸಲುವಾಗಿ. ಆದರೆ ನಾವು ಅದನ್ನು ಬೇರೆ ಥರ ಯೂಸ್ ಮಾಡ್ಕೊಳ್ಳೋದು ತಪ್ಪು. ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ ಮೇಡಮ್? ನೋಡ್ ಸ್ವಾತಿ, ಯಾವುದೇ ಹುಡುಗಿ ಮೇಲೆ ಅತ್ಯಾಚಾರ ಪ್ರಕರಣ ಬಂದಾಗ ಅದರಲ್ಲಿರೋ ಸತ್ಯ ಎಷ್ಟು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಕಟ್ಕತೆಗಳೇ ಜಾಸ್ತಿ ಆಗಿಬಿಡುತ್ತೆ. ಆ ಹುಡುಗಿ ನ್ಯಾಯ ಕೇಳಿರೋದ್ರಿಂದ ಮತ್ತೆ ಯಾವತ್ತೂ ತಲೆ ಎತ್ಕೊಂಡು ತಿರ್ಗಾಡದೇ ಇರೋ ಥರ ಆಗೋಗುತ್ತೆ. ಅದೇ ಥರ ಹುಡುಗರು ಅಲ್ವಾ ಸ್ವಾತಿ? ಏನೂ ತಪ್ಪು ಮಾಡ್ದಿರೋ ಒಬ್ಬ ಹುಡುಗನ ಮೇಲೆ ಅವನು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಒಂದು ಹುಡುಗಿ ಆರೋಪ ಮಾಡಿದ್ರೆ ಸೋಷಿಯಲ್ ಮೀಡಿಯಾನೇ ಸೊಸೈಟಿ ಆಗಿರೋ ವರ್ಚುವಲ್ ಜಗತ್ತಲ್ಲಿ ಆ ವ್ಯಕ್ತಿ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಹೇಳು? ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ಸ್ವಾತಿ? ಅನ್ಯಾಯವಾಗಿ ಯಾರು ಅಂತ ಕಷ್ಟ ಅನುಭವಿಸ್ಬಾರ್ದಲ್ವಾ? ಅಂಥದ್ರಲ್ಲಿ ನೀನು ಒಳ್ಳೆಯದನ್ನೇ ಬಯಸಿರೋ ನಿನ್ನ ಬಾಸ್ ಮೇಲೆ ಇಂಥ ಆರೋಪ ಮಾಡೋದು ತಪ್ಪಲ್ವಾ ಸ್ವಾತಿ? ನಿಮ್ಮ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಮೇಡಮ್. ಆಟೋ ಸ್ವಾತಿ ಅವರೇ, ಒಂದು ನಿಮಿಷ ಮಾತು ಕೇಳಿ ಸ್ವಾತಿ ಅವರೇ. ಅಲ್ಲ ಸ್ವಾತಿ ಅವರೇ, ಒಂದು ನಿಮಿಷ ಮಾತು ಕೇಳಿ. ಒಂದು ನಿಮಿಷ ಸ್ವಾತಿ ಅವರೇ. ನೋಡಿ ಮೇಡಮ್, ನಾನು ಆಗಲೇ ಹೇಳಿದಾಗೆ ಲೈಂಗಿಕ ಕಿರುಕುಳದ ಕೇಸು ತುಂಬ ಸ್ಟ್ರಾಂಗ್ ಆಗಿದೆ. ಬಂದಿರೋ ಆರೋಪ ಸುಳ್ಳು, ಇದರಲ್ಲೇನು ಉರುಳಿಲ್ಲ ಅಂತ ಆದ್ರೆ ನಾವು ಸೇಫು. ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಮಾಡೋದು? ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಅಂತಲೂ ಗೊತ್ತಾಗ್ತಿಲ್ವಲ್ಲ. ಅರ್ಜುನ್, ನನ್ನ ಡ್ಯೂಟಿ ಮುಗೀತು, ನಾನಿನ್ನು ಬರ್ತೀನಿ. ಸರ್, ಇವ್ರನ್ನೆಲ್ಲ ಕಳಿಸ್ಬಿಡ್ಲಾ? ರೇ, ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಸ್ಟೇಷನಲ್ಲಿ ಕೂತ್ಕೊಳ್ಳೋ ಶೋಕಿ ಇದ್ರೆ ಕೂತ್ಕೊಳ್ಳಿ ಬಿಡಿ. ಅಕ್ಕ, ನಾವೇನಾದರೂ ಮಾಡಲೇಬೇಕು. ಇಲ್ಲಾಂದರೆ ವೇದನ್ ಬಾಬಾ ಇಲ್ಲೇ ಇರೋವಾಗುತ್ತೆ. ಹಾಗೇನಾದರೂ ಆಯಿತು ಅಂದರೆ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಸರ್, ಒಂದು ನಿಮಿಷ. ಅಮೂಲ್ಯ, ಏನು ಮಾಡ್ತಿದ್ಯಾ? ಅಮೂಲ್ಯ, ಪ್ಲೀಸ್ ಸುಮ್ಮನೆ ಇರು. ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಡ್ಯೂಟಿ ಮುಗೀತು, ತಲೆ ತಿನ್ಬೇಡ. ಜಾಸ್ತಿ ಮಾತಾಡಲ್ಲ ಸರ್. ನಾನು ಕಂಪ್ಲೇಂಟ್ ಕಾಪಿ ನೋಡಬೇಕು. ನಿನಗೆ ಸ್ಟಾರ್ಟಿಂದ ಹೇಳೋಕ್ಕಾಗಲ್ಲ. ಕಂಪ್ಲೇಂಟ್ ಕಾಪಿ ಕೊಟ್ಟರೆ ಹುಡುಗಿ ಐಡೆಂಟಿಟಿ ರಿವೀಲ್ ಆಗುತ್ತೆ. ಅವಳ ಸೆಕ್ಯೂರಿಟಿ ದೃಷ್ಟಿಯಿಂದ ಮತ್ತೆ ಸತ್ಯ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಅನಿವಾರ್ಯ. ಆಯಿತು, ಹುಡುಗಿ ಹೆಸರನ್ನ ಸ್ಕ್ರ್ಯಾಚ್ ಮಾಡಿಬಿಡಿ, ಪರವಾಗಿಲ್ಲ. ಬಟ್ ಏನು ಕಂಪ್ಲೇಂಟ್ ಇದೆ ಅಂತ ನೋಡೋ ಅಧಿಕಾರ ನಮಗಿದೆ ಅಲ್ವಾ ಸರ್? ಲಾಯರ್ನ ಹೇಗೋ ಸುಮ್ಮನಿರಿಸಿದ್ದೆ, ಇವಳು ಶುರು ಮಾಡಿದ್ಲಲ್ಲ. ಅಲ್ವಾ ಸರ್? ನಾವು ಕಾಪಿನ ನೋಡ್ಬೋದು ತಾನೆ? ಆಯ್ತಾಯ್ತು. ಅರ್ಜುನ್,
ಆ ಕಂಪ್ಲೇಂಟ್ ಕಾಪಿನ ಜೆರಾಕ್ಸ್ ಮಾಡಿ ತಗೊಂಬನ್ನಿ. ಹಾಗೆ ಹೆಸರನ್ನ ಸ್ಕ್ರಾಚ್ ಮಾಡ್ಬಿಟ್ಟು ತಗೊಂಬನ್ನಿ. ತಗೋ, ಬೇಗ ಓದಿ ವಾಪಸ್ ಕೊಡು. ನಿಮ್ಮ ಲಾಯರೇ ಸುಮ್ಮನಿದ್ದಾರೆ. ನಿಂದೇನು ನೋಡಿದ್ ಮುಗಿತಾ? ಹೊಡ್ಲ ನಾನು ಹೊಡ್ಬೋದು, ಬಟ್ ಒಂದು ವಿಷಯ ಕನ್ಫರ್ಮ್ ಮಾಡ್ಕೊಂಡು ಹೊರಟ್ಬಿಡಿ ಸರ್. ಕನ್ಫರ್ಮಾ? ಏನು? ಕಂಪ್ಲೇಂಟಲ್ಲಿ ತುಂಬ ದೊಡ್ಡ ಸುಳ್ಳಿದೆ ಸರ್. ಎಲ್ಲ ಹೋಗಿ ಹೊಸ ಕತೆ ಹುಡ್ಕೊಂಬಂದ್ಯಾ? ಇಲ್ಲ ಸರ್, ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರೆದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಅಮೂಲ್ಯ, ಸುಮ್ಮನೆ ಇರಿ ವೇದಾಂತ್, ನೀವು ನನಗೆ ಮಾತಾಡೋದಕ್ಕೆ ಬಿಡಿ, ತಡಿಬೇಡಿ ನನ್ನ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ಹೇಳ್ತಿರೋದು ನಿಜ ಸರ್. ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿ 28ನೇ ತಾರೀಕು ತಾನು ವೇದಾಂತ್ ಅವ್ರ ಜೊತೆ ಇದ್ದೆ, ಅವಾಗಲೇ ಹರಾಸ್ಮೆಂಟ್ ಆಗಿರೋದು ಅಂತ ಮೆನ್ಷನ್ ಮಾಡಿದಾಳೆ. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಹಾಗಿರುವಾಗ ಕಂಪ್ಲೇಂಟ್ ಕೊಟ್ಟೋಳು ಸುಳ್ಳು ಹೇಳ್ತಿರ್ಬೇಕಲ್ವಾ? ಏನ್ ಮಾಡ್ತಿದ್ಯಾ ಮೌಲ್ಯ? ಈ ವಿಷಯ ಹೊರಗೆ ಬಂದ್ರೆ ಸೊಸೈಟಿಲಿ ನಿನ್ ಬಗ್ಗೆ ಏನ್ ಅನ್ಕೊಂತಾರೆ? ಅದ್ರ ಬಗ್ಗೆ ನಿಂಗೆ ಯೋಚನೆ ಕೂಡ ಇಲ್ವಾ? ಇದು ನಾ ಕೋರ್ಟಲ್ಲಿ ಹೇಳು, ನಾನು ಇದನ್ನ ನಂಬಲ್ಲ. ನಮ್ದೇ ಇದ್ರೆ ಕೋರ್ಟಲ್ಲಿ ಅವಮಾನ ಆಗೋದು ನಿಮ್ಗೆ ಸರ್. ಸುಳ್ಳು ಕಂಪ್ಲೇಂಟ್ನ ಡೀಲ್ ಮಾಡಿದ್ರಿ ಅಂತಾನೂ ಆಗುತ್ತೆ. ನಿನ್ನ ಹತ್ರ ಪ್ರೂಫ್ ಇದೆಯೇನಮ್ಮ? 1 ನಿಮಿಷ ಸರ್. ಹಲೋ ಅಮೂಲ್ಯ. ಸುಜಿತ್ ಅವರೇ, ನಾನು ಮತ್ತೆ ವೇದಾಂತು ನಿಮ್ಮ ಮಗು ಬರ್ಡೇ ಪಾರ್ಟಿಗೆ ಬಂದಿದ್ದ ಡೇಟ್ನ ಒಂಚೂರು ಹೇಳ್ತೀರಾ? 28 ಅಮೂಲ್ಯ. ಯಾಕೆ? ವೇದಾಂತ್ ಅವ್ರು ಕೂಡ ಅವತ್ತು ನನ್ನ ಜೊತೆನೇ ಇದ್ರಲ್ವಾ ಸರ್? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನೀವಿದ್ರಿ ಅಂದಮೇಲೆ ವೇದಾಂತ್ ಅವ್ರು ಇರಲೇಬೇಕಲ್ವಾ? ನೀವು ಮತ್ತೆ ವೇದಾಂತ್ ನಿಜ ಅಲ್ವಾ ಸರ್? ಇಲ್ಲಿ ಯಾರು ನಂಬ್ತಾನೆ ಇಲ್ಲ ಸರ್. ಎಲ್ಲಿ ಏನಾಯ್ತು? ಫೋಟೋಸ್ ಇದೆ ನನ್ನ ಹತ್ರ, ಈಗಲೇ ಕಳಿಸ್ತೀನಿ. ನೋಡಿ, ನನಗೆ ಫೋಟೋ ಬಗ್ಗೆ ಹೊಳಿಲೇ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ ಸರ್. ಬಾಕಿದೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಈಗಲಾದ್ರೂ ನಂಬಿಕೆ ಬಂತಾ ಸರ್? ನಂಬಿಕೆ ಬಂದಿಲ್ಲ ಅಂದರೆ ನನ್ನ ಹತ್ರ ಇನ್ನೂ ಜಾಸ್ತಿ ಸಾಕ್ಷಿ ಇದೆ. ಬರ್ತ್ಡೇ ಪಾರ್ಟಿಯಿಂದ ಆಫೀಸ್ಗೆ ಹೋಗೋ ಹಾಗಾಯ್ತು. ಅಲ್ಲಿ ಸೆಕ್ಯೂರಿಟಿ ಮಾಡಿದ ಮಿಸ್ಟೇಕಿಂದ ನಾವು ಅಲ್ಲೇ ಬೆಳಿಗ್ಗೆವರೆಗೂ ಸಿಗಾಕೊಂಡ್ವಿ.
ಅಲ್ಲಿರೋ ಸೆಕ್ಯೂರಿಟಿ, ವಿಕ್ರಾಂತ್ ಅವರು, ಆಫೀಸ್ ಸ್ಟಾಫ್ಸ್, ಹಾಗೆ ನಮ್ಮ ಅಣ್ಣ ಕೂಡ ನೋಡಿದ್ದಾರೆ. ಸರಿನಾ? ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಂದಷ್ಟು ಸಿನಿಮಾಗಳು ನೋಡಿದ್ದೀನಿ ಸರ್. ಅದರಲ್ಲಿ ಇದನ್ನ ಅಲೈಬಾಯಿ ಅಂತಾರೆ. ಅಲೈಬಾಯಿ ಆದ್ಮೇಲೆ ನೀವು ಇವ್ರನ್ನ ತಕ್ಷಣ ಹೋಗಕ್ ಬಿಡ್ಬೇಕಲ್ವಾ ಸರ್? ಕೊಡಮ್ಮ, ನಾನು ಇಡ್ತೀನಿ. ನೀನು ಯಾಕೆ ಸುಮ್ಮನೆ ತೊಂದರೆ ತಗೊಳ್ತೀಯ? ಇನ್ಮೇಲೆ ನೀನು ಕೆಲಸ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಎಲ್ಲಿ ಕೆಲಸ ಇದೆ ಅಂತ ನೋಡ್ಕೊಂಡು ಕುತ್ಕೋಬೇಡ. ನಾವು 4 ಜನ ಮಕ್ಕಳಿದ್ದೀವಿ, ಅದೇನೇ ಇದ್ರೂ ನಮಗೆ ಹೇಳು, ನಾವು ಮಾಡ್ತೀವಿ. ಹೆಸರಿಗೆ 4 ಜನ ಹೆಣ್ಮಕ್ಳು, ಇಬ್ಬರಂತೂ ಕೈಗೆ ಸಿಗಲ್ಲ. ಇನ್ನೊಬ್ಳು ಆಗಾಗ ನಾಪತ್ತೆ ಆಗ್ತಿರ್ತಾಳೆ. ಉಳಿದವಳು ನೀನು ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಿರ್ತೀಯ. ಇನ್ನೂ ಜಾಸ್ತಿ ಕೆಲಸ ಇದ್ರೂ ಮಾಡ್ತೀನಮ್ಮ, ಆದರೆ ನೀನು ಆಗಾಗ ರೆಸ್ಟ್ ಮಾಡ್ತಿರೋ ಅಷ್ಟೇ. ಅದು ಬಿಡು, ಇಷ್ಟೊತ್ತಿಗೆಲ್ಲ ಅಮ್ಮು ಬಂದಿರೋಳು. ಏನು ಕೆಲಸನೋ ಏನೋ, ಒಂದ್ಸಲ ಫೋನ್ ಮಾಡು. ಅಮ್ಮು ಎಲ್ಲಿ ಹೋಗಿದ್ದಾಳೋ ಏನೋ, ಅರ್ಜೆಂಟು ಅಂತ ಅದಿತಿ ಕಾಲ್ ಮಾಡಿ ಕರೆಸ್ಕೊಂಡ್ಳು. ಅಮ್ಮಂಗೂ ಹೇಳ್ಬೇಡ ಅಂದಿದ್ದಾಳೆ. ಏನು ಯೋಚನೆ ಮಾಡ್ತಿದ್ಯೆ? ಫೋನ್ ಮಾಡು. ಅಮ್ಮು ಅಕ್ಕ, ಅದಿತಿ ಅಕ್ಕ ಇಬ್ರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಬರ್ತಾರೆ ಬಿಡಮ್ಮ. ಇಬ್ಬರು ಒಟ್ಟಿಗೆ ಹೋಗಿದ್ದಾರೆ ಅಂದರೆ ಚಿಂತೆ ಇಲ್ಲ. ಒಬ್ಳು ರೌಡಿ ಬೇಬಿ ಘಟವಾಣಿ, ಇನ್ನೊಬ್ಳೇನು ಕಮ್ಮಿ ಇಲ್ಲ. ಮುಂದೆ ಅಕ್ಕನ ಜಾಗನ ತಾನೇ ತುಂಬೋಳ್ ಥರ ಆಡ್ತಿರ್ತಾಳೆ. ಇವೇನ್ ದೆವ್ವ ನಮ್ ರೌಡಿ ಬೇಬಿ ತರ ಅಲ್ಲ. ಸುಮ್ಮನೆ ನಿನ್ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಡ. ಈಗೀಗ ಇವಳು ಜೋರಾಗಿದ್ದಾಳೆ ಆರ್ತಿ. ಏನೇ ಆದರೂ ನನ್ನ 4 ಮಕ್ಕಳು ತಿಳುವಳಿಕೆ ಇರೋರೆ. ಅವರಿಬ್ಬರು ಹೊರಗಿದ್ರು ನನಗೆ ಚಿಂತೆ ಇಲ್ಲ. ಯಾಕೆಂದರೆ ಅವಮಾನ ಆಗುವಂಥ ಕೆಲಸ ಅಂತೂ ಅವ್ರು ಮಾಡೋರಲ್ಲ. ಇದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಎಷ್ಟಂದ್ರೂ ನಾವು ನಿನ್ ಮಕ್ಳಲ್ವೇನಮ್ಮ. ಅದಕ್ಕೆ ನಾನು ಆರಾಮವಾಗಿದ್ದೀನಿ. ಊಟ ಮಾಡಿ ನಡಿ, ಮತ್ತೆ ಹೋಗಿ ಅಟ್ಟ ಸೇರ್ಕೋಬೇಡ. ಬಮ್ಮ. ಆಗ್ಲೇ ರಿಸೀವರ್ ಎತ್ತಿಡಿ ಅಂತ ಹೇಳಿಲ್ವೇನ್ರಿ? ಹೋಗಿ ರಿಸೀವ್ ಮಾಡ್ರಿ. ಹಲೋ, ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್. ಹೌದಾ? ಹಾಗಿದ್ರೆ ಇಲ್ಲಿಗೆ ಬಂದ್ಬಿಡಿ. ಯಾರ್ರೀ? ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿನೇ ಕಾಲ್ ಮಾಡಿದ್ದು ಸರ್. ಅವಳು ಕಂಪ್ಲೇಂಟಲ್ಲಿ ಸುಳ್ಳಿದೆಯಂತೆ. ಕಂಪ್ಲೇಂಟ್ ವಾಪಸ್ ತಗೋತಾಳಂತೆ. ಏನ್ ಎಲ್ಲ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಜ ಏನು ಅಂತ ಗೊತ್ತಾಯ್ತಲ್ಲ ಸರ್. ನಮ್ ಬಾಸ್ನ ಬಿಡಿ ಸರ್. ಬಿಟ್ ಕಳ್ಸ್ರೆ. Amulya, thanks for everything. ನಡೀತು, ನೀವ್ಯಾಕೆ ಅಷ್ಟೊತ್ತು ಒಳಗಡೆ ಇದ್ರಿ ಸರ್? ನಿಮ್ಮೆಲ್ಲ ಕಂಪ್ಲೇಂಟ್ ಬಂದಿರೋದು ನಿಜನಾ ಸರ್? ಹೌದು.
ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಬಂದಿರೋದು ನಿಜಾನೇ. ಆ ಕಂಪ್ಲೇಂಟ್ ಸುಳ್ಳು ಅಂತ ಕಂಪ್ಲೇಂಟ್ ಕೊಟ್ಟಿರೋರು ಕೂಡ ಅದನ್ನು ವಾಪಸ್ ತೊಗೊಂಡಿದ್ದಾರೆ. ದಯವಿಟ್ಟು ಜನಕ್ಕೆ ಯೂಸ್ ಆಗುವಂಥ ನ್ಯೂಸ್ಗಳನ್ನ ಹಾಕಿ. ನೋ ಕಾಂಟ್ರವರ್ಸೀಸ್ ಪ್ಲೀಸ್. ಥ್ಯಾಂಕ್ ಯು. ಲೈಂಗಿಕ ಕಿರುಕುಳ ಅಂತ ಕಂಪ್ಲೇಂಟ್ ಇದೆ ಅಂತೆ, ಹೌದಾ ಸರ್? ಅದನ್ನೇ ಸುಳ್ಳು ಅಂತ ಹೇಳಿದ್ನಲ್ಲ. ಪ್ಲೀಸ್ ಅಲೋ ಮೀ ಟು ಗೋ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಸೊ ನಡೆದಿರೋದ್ರಲ್ಲಿ ನಿಮ್ಮ ಪಾತ್ರನೂ ಇದೆ ಅಂತ ಆಯಿತು. ಅಗ್ರಜ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ಇವ್ರು ಕೇಳಿದ್ದಕ್ಕೂ ಆನ್ಸರ್ ಕೊಡೋ ಅಗತ್ಯ ಇಲ್ಲ. ನೀವು ಕೂಡ ಒಳಗೊಂದು ಹೊರಗೊಂದು ಅಂತ ಗೊತ್ತಾಯ್ತು ಬಿಡಿ. ಇಲ್ಲಿವರೆಗೂ ಹುಡುಗಿರಂದ್ರೆ ಆಗಲ್ಲ ಅಂತ ನೀವು ಹೇಳ್ಕೊಂಡು ಬಂದಿರೋದು ಸುಳ್ಳು ಅಲ್ವಾ ಸರ್? ಅಲ್ಲಿಗೆ ನೀವು ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಲೇ ಅರ್ಥ ಅಲ್ವಾ ಸರ್? ವೇದಾಂತ್, ನೀವೇನೂ ಮಾತಾಡಬೇಡಿ. ಅವ್ರು ಏನಾದರೂ ಹೇಳ್ಕೊಳ್ಳಿ. ಹೌದು ವೇದಾಂತ್, ಬಾ ಹೋಗೋಣ. ಇನ್ಮೇಲಾದರೂ ರಿಯಲಾಗಿ ಬಿಹೇವ್ ಮಾಡಿ ಸರ್, ಡ್ರಾಮಾ ಮಾಡಬೇಡಿ. ಏಯ್, ಯಾರ ಬಗ್ಗೆ ಏನು ಮಾತಾಡ್ತಿದ್ದೀರಿ ಅನ್ನೋ ಜ್ಞಾನ ಇಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಇರೋದನ್ನು ಹೇಳಿದ್ರೆ ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ ನೀವು? ಬಿಡಿ ಸರ್, ಇದೆಲ್ಲ ಟೆಲಿಕಾಸ್ಟ್ ಆಗ್ತಾ ಇದೆ. ಅಗ್ರಜ, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಅಳ್ಬೇಡ ಪುಟ್ಟ, ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ, ನೋಡ್ತಿರು. ಸಾರ್ಥಕ್ ಏನಾಯ್ತು ಅಣ್ಣ? ನಥಿಂಗ್ ಟು ವರಿ ಆದ್ಯಾ. ಅಮೂಲ್ಯನ ಧೈರ್ಯ ಮತ್ತೆ ಕಂಪ್ಲೇಂಟ್ ಕೊಟ್ಟರೆ ಹುಡುಗಿ ಕಂಪ್ಲೇಂಟ್ನ ವಾಪಸ್ ತೊಗೊಂಡಿದ್ರಿಂದ ವೇದಾಂತ್ನ ರಿಲೀಸ್ ಮಾಡಿದ್ದಾರೆ. ಅಪ್ಪ ದೇವ್ರ ದೊಡ್ಡವನು ಕಣ. ಅಣ್ಣ ಹೇಗಿದ್ದಾನೆ ಸಾರ್ಥಕ್? ಪಾಪ ಅಣ್ಣ ಏನೂ ತಪ್ಪು ಮಾಡಿದಷ್ಟರಲ್ಲಿ ಅವಮಾನ ಅನುಭವಿಸ್ಬೇಕಾಗಿ ಬಂತು. ನಂಗೆ ತುಂಬ ಹಿಂಸೆ ಆಗ್ತಿದೆ. ಕೆಟ್ಟ ಟೈಮ್ ಆದ್ಯಾ. ಯಾರೋ ಬೇಕು ಅಂತಲೇ ಪಿತೂರಿ ಮಾಡಿದ್ದಾರೆ ಅನಿಸುತ್ತೆ. ಹಾಗಿರುವಾಗ ಯಾರೇನು ಮಾಡೋಕ್ಕಾಗುತ್ತೆ? ಆದರೆ ಅಣ್ಣ ಎಲ್ಲದನ್ನೂ ಫೇಸ್ ಮಾಡಬೇಕು ಅಲ್ವಾ? ಇಷ್ಟು ದಿನ ಅವನ ಹೆಸರಿಗೆ ಒಂದೇ ಒಂದು ಕಪ್ಚುಕ್ಕೆ ಬರೆದಿರೋ ಥರ ನೋಡ್ಕೊಂಡಿದ್ದಾನೆ. ಇವಾಗ ಹೊರಗಡೆ ಅವನಿಗೆ ಕಷ್ಟ ಆಗಲ್ವಾ? ಪಾಪ ಅವನು. ಅದಕ್ಕೆ ಈಗ ಆಗಿರೋದನ್ನೇ ದೊಡ್ಡದು ಮಾಡಬೇಡಿ ಅಂತ ಮೀಡಿಯಾ ಎಡಿಟರ್ಸ್ಗೆ ಕಾಲ್ ಮಾಡಿ ಅವ್ರಿಗೆ ಅದೇನು ಸಲ್ಲಬೇಕೋ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ವಿಷಯ ದೊಡ್ಡದಾಗದೇ ಇರೋ ಥರ ನೋಡ್ಕೊಳ್ತೀನಿ. ಒಳ್ಳೆ ಕೆಲಸ ಮಾಡಿದೆ ಸಾರ್ಥಕ್. ವೇದಾಂತ್ ಎಂಥವನು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. ತುಂಬ ಒಳ್ಳೆ ಹುಡುಗ. ಅಂಥವನ ಮೇಲೆ ಇಂಥ ಸುಳ್ಳಾರೋಪ ಯಾರು ಮಾಡಿದ್ರೋ ಏನೋ. ಛೇ, ನಾನು ನಂಬ್ತೀನಿ ವೇದಾಂತ್, ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ನಾನು ಅವಳು ಒಂದಿನ ನಾರ್ಮಲ್ ಆಗಿ ಮಾತಾಡಿಲ್ಲ. ಯಾವಾಗ ನೋಡೋದು ಜಗಳ ಆಡ್ತಿದ್ವಿ. ನಾನು ತೊಳಗೋದು ಎಷ್ಟು ಬೈತಿದ್ದೇನೋ. ಆದರೂ ಅವಳು ಪೊಲೀಸ್ ಸ್ಟೇಷನಿಗೆ ಬಂದು ನನ್ನ ರಿಲೀಸ್ ಮಾಡಿಸ್ಕೊಳ್ಳೋ ಧೈರ್ಯ ಮಾಡಿದ್ಲು.